ನಾವು ಕಾಸು ಜಾಸ್ತಿ ಕೊಡ್ತೀನಿ ಸಿಲಿಂಡರ್ ಕೊಡಿ ಅಂದ್ರೂ ಸಿಲಿಂಡರ್ ಸಿಗ್ತಾ ಇಲ್ಲ ನಮಗೆ. ಕ್ಲೋಸ್ ಮಾಡಲೇಬೇಕಾಗುತ್ತೆ ಗ್ಯಾಸ್ ಇಲ್ಲ ಅಂದರೆ, ಬೇರೆ ಆಪ್ಷನ್ನೇ ಇಲ್ಲ ನಮಗೆ. ಪ್ರತಿಯೊಂದು ಐಟಮ್ ಈಗ ಗ್ಯಾಸ್ ಬೇಕೇ ಬೇಕು. ಈಗ ಸ್ಟೀಮಿಗೆ ಇರ್ಬೋದು, ಬೆಳಗಿಂದ ನೈಟ್ವರೆಗೂ ರನ್ ಇರುತ್ತೆ. ಸ್ಟೀಮಿಗೆ ತುಂಬ ಗ್ಯಾಸ್ ಹೋಗುತ್ತೆ. ನಮ್ಮ ವಿಷಯ ಏನಪ್ಪ ಅಂದರೆ, ಇಡೀ ವರ್ಲ್ಡಲ್ಲಿ ಯುದ್ಧ ನಡೀತಾ ಇದ್ರೆ ಭಾರತ ಮಾತ್ರ ಆರಾಮಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ನಮಗೊಂದು ಹೊಡೆತ ಬಿದ್ದಿದೆ. ಕಾರಣ ಏನಂದರೆ, ನಮಗೆ ಸಿಲಿಂಡರ್ ಸಿಗ್ತಾ ಇಲ್ಲ. ಮೇಯ್ನು ಜನ ಮನೆಗಳಲ್ಲಿ ಆರಾಮಾಗಿದ್ದಾರೆ, ಬಟ್ ನಾವೇನಂದರೆ ಕ್ಯಾಟ್ರಿಂಗ್ ನಡೆಸೋವಂಥ ಬಿಸ್ನೆಸ್ ನಡೆಸೋವಂಥದ್ದು. ನಾವು ಮದುವೆ ಫಂಕ್ಷನ್, ನಾಮಕರಣ, ಈ ಥರ ಏನಾದ್ರು ಫಂಕ್ಷನ್ ಆದಾಗ ನಮಗೆ ಕಮರ್ಷಿಯಲ್ ಸಿಲಿಂಡ್ರ್ ಯೂಸ್ ಮಾಡ್ತೀವಿ. ನಾವು ಹೆಚ್ಚಾಗಿ ಕಮರ್ಷಿಯಲ್ ಸಿಲಿಂಡ್ರ್ ಯೂಸ್ ಮಾಡ್ತೀವಿ. ಆದರೆ ಸಿಲಿಂಡ್ರೇ ಸಿಗ್ತಾ ಇಲ್ಲ. ನಾವು ಕಾಸು ಜಾಸ್ತಿ ಕೊಡ್ತೀನಿ ಸಿಲಿಂಡ್ರ್ ಕೊಡಿ ಅಂದ್ರೂ ಸಿಲಿಂಡ್ರ್ ಸಿಗ್ತಾ ಇಲ್ಲ. ನಮಗೆ ತುಂಬ ತೊಂದರೆ ಆಗ್ತಾ ಇದೆ. ಆಮೇಲೆ ಈ ಕೆಲವು ಚೌಲ್ಟ್ರಿಗಳಿಗೆ ಹೋಗ್ತೀವಿ, ಚೌಲ್ಟ್ರಿಗಳಲ್ಲಿ ಸೌದೆಗೆ ಪರ್ಮಿಷನ್ ಇಲ್ಲ. ಕೆಲವು ಚೌಲ್ಟ್ರಿ ಇದೆ, ಒಂದು 10ರಲ್ಲಿ 2 ಚೌಲ್ಟ್ರಿ ಪರ್ಮಿಷನ್ ಇದೆ, ಉಳಿದಿದ್ದಕ್ಕಿಲ್ಲ. ನಮಗೆ ತುಂಬ ತೊಂದರೆ ಆಗ್ತಾ ಇದೆ. ಈಗ ಉದಾಹರಣೆಗೆ ನಾನು ದೇವನಹಳ್ಳಿ ಒಂದು ಅಡುಗೆ ಒಪ್ಕೊಂಡಿದ್ದೀನಿ, ಭಾನುವಾರ ಇದೆ. ಅವರು ನನಗೆ ಫೋನ್ ಮಾಡಿ ಹೇಳ್ದೆ, ಅಣ್ಣ ಸಿಲಿಂಡ್ರಿಗೆ ಏನು ತೊಂದರೆ ಇಲ್ವಾ, ನಮಗೆ ಹೊಸೂರಿಂದ ಫೋನ್ ಮಾಡಿದ್ದಾರೆ, ಇವಾಗಲೇ ತೆಗೆದಿಟ್ಕೊಂಬಿಡಿ, ಯಾವಾಗ ಇರೋದು ಅವ್ರದ್ದು ಇನ್ನೂ ಒಂದು ತಿಂಗಳಿದೆ. ಅವ್ರು ಇವಾಗಲೇ ನಮಗೆ ಈ ಥರ ಇದು ಮಾಡಿ, ನಮ್ಮಂಥ ಎಷ್ಟೋ ಜನಕ್ಕೆ, ಯಾಕೆಂದರೆ ಕ್ಯಾಟ್ರಿಂಗ್ ಬಿಸ್ನೆಸ್ಸು ಈಗ ತುಂಬ ಹೋಟ್ಲ್ಗಳಿಗಿಂತ ಕ್ಯಾಟ್ರಿಂಗ್ ಬಿಸ್ನೆಸ್ಸು ಅನ್ನೋದು ತುಂಬ ಜಾಸ್ತಿ ಬೆಳೆದಿದೆ. ಅದಕ್ಕೆ ಅವಶ್ಯಕತೆ ಇರೋದೇ ಸಿಲಿಂಡ್ರು, ಗ್ಯಾಸು, ಕಮರ್ಷಿಯಲ್ ಸಿಲಿಂಡ್ರು. ಸೊ ಅದು ಇಲ್ಲದೆ ತುಂಬ ತೊಂದರೆ ಆಗ್ತಾ ಇದೆ. 2 ದಿನದಿಂದ ಗೊತ್ತಿರೋಂಥ ನಿಮಗೆ ಕಮರ್ಷಿಯಲ್ ಸಿಲಿಂಡ್ರ್ ಎಲ್ಲಿ ಸಿಗ್ತಾ ಇಲ್ಲ. ತುಂಬ ಪ್ರಾಬ್ಲಮ್ ಆಗುತ್ತೆ. ಈಗ ಗ್ಯಾಸ್ ಇಲ್ಲ ಅಂದರೆ ಹೋಟೆಲ್ ರನ್ ಮಾಡಲಿಕ್ಕೆ ಆಗಲ್ಲ. ಗ್ಯಾಸ್ ಬೇಕೇ ಬೇಕು ನಮಗೆ. ಈಗ ನಾಳೆ ಒಂದು ದಿನಕ್ಕಾಗುವಷ್ಟು ಇದೆ ನಮ್ಮ ಹತ್ರ. ನಾಳೆ ಒಂದು ದಿನ ಫುಲ್ ಆಗುತ್ತೆ ಅನ್ನೋ ಒಂದು ಇದಿಲ್ಲ. ಯಾವಾಗ ಬೇಕಿದ್ರೂ ಖಾಲಿ ಆಗ್ಬೋದು. ಕ್ಲೋಸ್ ಮಾಡಲೇಬೇಕಾಗುತ್ತೆ ಗ್ಯಾಸ್ ಇಲ್ಲ ಅಂದರೆ, ಬೇರೆ ಆಪ್ಷನ್ನೇ ಇಲ್ಲ ನಮಗೆ. ಇದರಿಂದ ತುಂಬ ತೊಂದರೆ ಆಗ್ತಾಯಿದೆ ನಮಗೆ. ಆಲ್ಟರ್ನೇಟ್ ಏನು ಮಾಡೋಕ್ಕಾಗಲ್ಲ ಸರ್. ಈ ಗ್ಯಾಸ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಈಗ ರೆಸ್ಟೋರೆಂಟ್ಗಳಿಗೆ ಬೇಕೇ ಬೇಕು. ಗ್ಯಾಸಿಂದನೇ ಎಲ್ಲ ಫುಡ್ ರೆಡಿ ಆಗ್ತದೆ, ಗ್ಯಾಸಿಂದ. ಬೇರೆ ಆಲ್ಟರ್ನೇಟಿವ್ ನಮ್ಮ ಹತ್ರ ಏನು ಮಾಡೋಕ್ಕೂ ಆಗಲ್ಲ. ಈಗ ಗ್ಯಾಸ್ ಬೇಕೇ ಬೇಕಾಗುತ್ತೆ. ಈಗ ಎಷ್ಟು ಗ್ಯಾಸ್ ಖಾಲಿ ಆಗ್ತದೆ? 4ರಿಂದ 5 ಬೇಕಾಗುತ್ತೆ. ಈಗ ಕೇಳಿದ್ರೆ ಏನು ಹೇಳ್ತಾರೆ ಏಜೆನ್ಸಿಯವ್ರಿಗೆ ಸ್ಟಾಕ್ ಬರ್ತಾ ಇಲ್ಲ ಅಂತಿದ್ದಾರೆ ಅವರು. ಅದೇ ಈಗ ನಾಳೆ ಒಂದು ದಿನ ಎಲ್ಲರೂ ಅಡ್ಜಸ್ಟ್ ಮಾಡ್ಬೋದು. ಅದು ಇವತ್ತೇ ಇಲ್ಲ ಅಂದ್ಬಿಟ್ಟು ಏನೋ ಇದು ಮಾಡಿದೆ ಅಷ್ಟೇ. ಈ ನಾಡಿದ್ದಿಂದ ಕ್ಲೋಸ್ ಮಾಡಲೇಬೇಕಾಗುತ್ತೆ ಸ್ಟಾಕ್ ಬಂದಿಲ್ಲ ಅಂದರೆ. ಏಜೆನ್ಸಿಯವ್ರು ಏನು ಹೇಳ್ತಾರೆ, ನಮಗೆ ಬರ್ತಾ ಇಲ್ಲ ಅಂತಿದ್ದಾರೆ. ತುಂಬ ಕಷ್ಟ ಇದೆ. ಈ ಪರಿಸ್ಥಿತಿಯಲ್ಲಿ ಮ್ಯಾನೇಜ್ ಮಾಡೋಕ್ಕೆ ಬೇರೆ ಆಲ್ಟರ್ನೇಟ್ ಏನು ಮಾಡೋಕ್ಕಾಗೋದಿಲ್ಲ. ತುಂಬ ಕಷ್ಟ ಇದೆ. ಕ್ಲೋಸ್ ಮಾಡಲೇಬೇಕಾಗುತ್ತೆ ನಮಗೆ ಗ್ಯಾಸ್ ಇಲ್ಲ ಅಂದರೆ. ಬೇರೆ ಆಲ್ಟರ್ನೇಟ್ ಇವತ್ತು ನಾಳೆ ನಿಮ್ಗೆ ಆಗಷ್ಟು ನಾಳೆನೂ ಫುಲ್ ಆಗುತ್ತೆ ಅಂತ ಹೇಳಿಕ್ಕಾಗಲ್ಲ. ಯಾವ ಬೇಗಿದ್ರು ಖಾಲಿ ಆಗ್ಬೋದು. ನೀವು ಅಂದರೆ ಗ್ಯಾಸ್ ಎಲ್ಲ ಯಾವ ಥರ ಯೂಸ್ ಮಾಡ್ತೀರಾ? ಏನೇನಕ್ಕೆ ಈಗ ಪ್ರಿಪೇರ್ ಆಗೋದೇ ಗ್ಯಾಸಿಂದನೇ ಅಲ್ವ, ಬೇರೆ ಏನು ಈ ಆಲ್ಟರ್ನೇಟ್ ನಮ್ಮ ಹತ್ರ ಇಲ್ಲ. ಪ್ರತಿಯೊಂದು ಐಟಮ್ ಈಗ ಗ್ಯಾಸ್ ಬೇಕೇ ಬೇಕು. ಈಗ ಸ್ಟೀಮಿಗೆ ಇರ್ಬೋದು, ಬೆಳಗಿಂದ ನೈಟ್ವರೆಗೂ ರನ್ ಇರುತ್ತೆ. ಸ್ಟೀಮಿಗೆ ತುಂಬ ಗ್ಯಾಸ್ ಹೋಗುತ್ತೆ. ಗ್ಯಾಸ್ ಬೇಕೇ ಬೇಕು. ಪ್ರತಿಯೊಂದು ಐಟಮ್ ಗ್ಯಾಸಲ್ಲೇ ಇದೆ. ಹೌದೌದು. ಏನು ಹೇಳಿ ಸರ್, ಈಗ ಗೌರ್ಮೆಂಟ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಈ ಗ್ಯಾಸ್? ಅಲ್ಲ, ಇದ್ರ ಬಗ್ಗೆ ತುಂಬ ಅವರು ರೆಸ್ಪಾನ್ಸಿಬಿಲಿಟಿ ತೊಗೋಬೇಕಾಗುತ್ತೆ. ಯಾಕಂದರೆ ಎಷ್ಟೋ ರೆಸ್ಟೋರೆಂಟ್ಗಳಿದೆ. ಈಗ ಬೆಂಗಳೂರಲ್ಲೇ 40% 50% ಹೋಟೆಲ್ ಕ್ಲೋಸ್ ಆಗಿದೆ ಗ್ಯಾಸಿಂದನೇ. ಇದ್ರ ಬಗ್ಗೆ ಅವರು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಸ್ವಲ್ಪ. ನಮ್ಮ ಹತ್ರ ಒಂದು 300 ಜನ ಕೆಲಸ ಮಾಡ್ತಾರೆ. ನಮ್ಮಂಥ ಬ್ಯಾಚ್ಗಳು ಎಷ್ಟಿದೆ ಕೋಲಾರಲ್ಲಿ, ಇಡೀ ನಮ್ಮ ಕರ್ನಾಟಕದಲ್ಲಿ ಎಷ್ಟಿದೆ, ಅದರಿಂದ ತುಂಬ ಸಮಸ್ಯೆ ಆಗ್ತದೆ. ಒಂದು ಮದುವೆ ಅಂತಂದ್ರೆ ಎಷ್ಟು ಸಿಲಿಂಡರ್ ಬೇಕಾಗುತ್ತೆ? ನಾವು ಒಂದು ಚಿಕ್ಕ ಮದುವೆ ಅಂದ್ರೆ ಒಂದು 5-6 ಸಿಲಿಂಡರ್ ಯೂಸ್ ಮಾಡ್ತೀವಿ ಕಮರ್ಷಿಯಲು. ಅಂಥದ್ರಲ್ಲಿ ಈಗ ಒಂದು 4,000 ಜನ 5,000 ಜನ ಊಟ ಮಾಡಬೇಕಂದ್ರೆ ಹೆಚ್ಚು ಕಮ್ಮಿ 20 ಸಿಲಿಂಡರ್ ಬೇಕಾಗ್ತದೆ. 20 ಸಿಲಿಂಡರ್ ಬೇಕಾದಾಗ ನಮ್ಗೆ ತುಂಬ ತೊಂದರೆ ಆಗಿಬಿಡ್ತದೆ. ಕಾಸು ಜಾಸ್ತಿ ಕೊಡ್ತೀನಿ ಅಂದರೂ ಗ್ಯಾಸ್ ಸಿಗ್ತಾ ಇಲ್ಲ. ಆ ಥರ ಸಮಸ್ಯೆ ಆಗಿಬಿಟ್ಟಿದೆ. ಅದೇ ಆದಷ್ಟು ಬೇಗ ನೀವು ಇದೆಲ್ಲ ಸ್ವಲ್ಪ ಸಮಾಧಾನ ಇದು ಮಾಡಿಕೊಂಡು ನಮ್ಮಂಥ ಬಡವರಿಗೆ ಅನುಕೂಲ ಮಾಡಿಕೊಡ್ಬೇಕು. ನಾವು ಒಂದು 10 ಜನ ನಮ್ಮನ್ನೇ ನಂಬ್ಕೊಂಡು ಒಂದು 10 ಜನ ಕೆಲಸಕ್ಕೆ ಬರ್ತಾರೆ, ಅವ್ರಿಗೂ ಹೊಡೆತ ಬೀಳುತ್ತೆ. ಅದರಿಂದ ತಾವು ಎಲ್ಲ ಇದು ಮಾಡಿಕೊಂಡು ಇದು ಮಾಡಿದ್ರೆ ನಮಗೂ ಅಂತ ಒಳ್ಳೆಯದಾಗ್ತದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.